ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೇಟ್ ರೆಡ್ಯೂಸ್ ಮಾಡೋದಕ್ಕೆ ಡಯಟ್ ಮಾಡಿ ಮಾಡಿ ಸಾಕಾಗಿದ್ರಿ ನಾನು ಹೇಳೋ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಸೊ ಆರಾಮಾಗಿ ಮನೆಯಲ್ಲಿ ಮಾಡಿರೋದನ್ನು ತಿಂದು ನಾವು ಆರಾಮಾಗಿ ಹೆಲ್ದಿಯಾಗಿ ವೇಟನ್ನು ರೆಡ್ಯೂಸ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ ಯೂಶ್ವಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಆ ಟೈಮಲ್ಲಿ ನೀವು ಕಾರ್ಬ್ಸನ್ನು ತಿನ್ನೋದಕ್ಕೆ ಹೋಗಬೇಡಿ. ಲೈಕ್ ರೊಟ್ಟಿ, ಚಪಾತಿ, ರೈಸ್ ಐಟಮ್ಸು ಆ ಥರದ ಕಾರ್ಬ್ಸ್ಗಳನ್ನಾಗಲಿ ತಿನ್ನೋದಕ್ಕೆ ನಾವು ಹೋಗಬಾರ್ದು. ಮತ್ತು ಜಂಕ್ ಫುಡ್ಗಳನ್ನು, ಆ್ಯಡೆಡ್ ಶುಗರ್ಗಳನ್ನು, ಆಯಿಲಿ ಫುಡ್ಗಳನ್ನು, ಬ್ರೆಡ್ಡು, ಬಿಸ್ಕೆಟು, ಡೈರಿ ಪ್ರಾಡಕ್ಟ್ಸ್ಗಳನ್ನು ತಿನ್ನೋದಕ್ಕೆ ನಾವು ಹೋಗಬಾರ್ದು. ಏನು ತಿನ್ನಬೇಕು ಹಾಗಾದರೆ ಆ ಟೈಮಲ್ಲಿ ಅಂತಂದರೆ ಮನೇಲಿ ಏನು ಮಾಡಿರ್ತಾರೋ ಲೀಫಿ ವೆಜಿಟೇಬಲ್ಸ್, ಸಪೋಸ್ ಲೀಫಿ ವೆಜಿಟೇಬಲ್ಸ್ ಮಾಡಿದರೆ 2 ಕಪ್ಗಾಗುವಷ್ಟು ಲೀಫಿ ವೆಜಿಟೇಬಲ್ಸು, 1-2 ಬಾಯ್ಲ್ಡ್ ಎಗ್ಗನ್ನು ತಿನ್ಬೋದು. ದಾಲ್ ಮಾಡಿದರೆ 2 ಕಪ್ಗಾಗುವಷ್ಟು ದಾಲು, 1 ಬಾಯ್ಲ್ಡ್ ಎಗ್ಗನ್ನು ತಿನ್ಬೋದು. ಸ್ಯಾಲೆಡ್ಸ್ಗಳನ್ನು ತಿನ್ಬೋದು. ವೆಜಿಟೇಬಲ್ಸ್ ಹಾಕಿರೋ ಸೂಪ್ಗಳನ್ನು ಕುಡಿಬೋದು. ನಾನ್ ವೆಜ್ ತಿಂತಿದ್ರೆ ನಾನ್ ವೆಜ್ ಸೂಪನ್ನು ಕುಡಿಬೋದು. ಸೊ ಈ ರೀತಿ ಮಾಡ್ಕೋತಾ ಬಂದರೆ ಆಟೋಮೆಟಿಕ್ಕಾಗಿ 1 ತಿಂಗಳಲ್ಲಿ ನಾವು ಒಂದು 3 kg ಅಷ್ಟು ವೇಟನ್ನು ರಿಡ್ಯೂಸ್ ಮಾಡ್ಬೋದು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.